ಈ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಶಿವಣ್ಣ ಅವರು ಕೂಡ ಸಾಕಷ್ಟು ಬಾರಿ ಭೇಟಿ ಕೊಟ್ಟಿದ್ದಾರೆ. ಶೋರೀಲನ್ನು ನೋಡಿದ್ದಾರೆ. ಪರ್ಟಿಕ್ಯುಲರ್‌ಗೆ ಯುವ ಅವರ ಫೈಟ್ ಸೀಕ್ವೆನ್ಸ್ ಬಗ್ಗೆ ಏನಾದರೂ ಅದ್ರ ಬಗ್ಗೆ ಮಾತಾಡಿದ್ದು ಏನಾದ್ರು ಹೊಗಳಿದ್ದಿದೆಯಾ ಅಂತ? ಹಾಂ, ಶಿವಣ್ಣ ಅವರು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಯುವ ಸರ್ದು ನೋಡಿದಾಗ ಅವರು ತುಂಬಾ ಇಷ್ಟಪಟ್ಟಿದ್ದಾರೆ. ಮತ್ತು ಎಲ್ಲರಿಗೂ ಅದೇ ಅಪ್ಪು ಸರ್ನ ರಿಸೆಂಬ್ಲೆನ್ಸ್ ಜಾಸ್ತಿ ನಮಗೆಲ್ಲ ಫೀಲ್ ಆಗಿದೆ. ರಾಘಣ್ಣ ಆಗಲಿ, ಯಾರು ಬಂದಾಗನೂ ನಾವು ಹೇಳ್ತಾ ಇದ್ವಿ. ಸೊ ಅವ್ರು ಹೇಳ್ತಾ ಇದ್ದಿಲ್ಲ. ಅವರು ಯಾಕಂದರೆ ಅವರು ಹೇಳಿದ್ರೆ ಅದು ಅವ್ರು ಒಂಥರ ಇದಾಗುತ್ತೆ ಅಂತ ಅವ್ರು ಯಾರು ಹೇಳ್ತಾ ಇಲ್ಲ. ಬಟ್ ನಮ್ಗೆ ಅನ್ನಿಸ್ತಾ ಇತ್ತು, ನಾವೇ ಹೇಳ್ತಾ ಇದ್ವಿ. ರಾಘಣ್ಣ ಆಗಲಿ, ಯುವಾಸ ಅವ್ರ ತಾಯಿ ಅವ್ರು ಬಂದಾಗಲಾಗಲಿ, ಅಮ್ಮ ಅವಾಗ ಅಪ್ಪು ಸರ್ ಜಾಸ್ತಿ ಕಾಣಿಸ್ತಾ ಇದೆ ಅನ್ನೋದು ನಾವು ಜಾಸ್ತಿ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಶಿವಣ್ಣ ಅವ್ರನ್ನ ತುಂಬಾ ಹೊಗಳಿದ್ದಾರೆ, ತುಂಬಾ ಇಷ್ಟಪಟ್ಟಿದ್ದಾರೆ. ಮತ್ತು ಒಂದರಿಂದ ಒಂದು ಆ್ಯಕ್ಷನ್ಸ್ಗಳು ಹೆಂಗೆ ಹ್ಯಾಂಡಲ್ ಮಾಡಬೇಕು ಆ ಥರದ್ದು ಇನ್ಪುಟ್ಸ್ಗಳೆಲ್ಲ ಯುವ ಅವ್ರಿಗೆ ಜಾಸ್ತಿನೇ ಕೊಟ್ಟಿದ್ದಾರೆ. ಸೊ ಅದೆಲ್ಲದನ್ನು ಯುವ ಸರ್ ಮೈಂಡಲ್ಲಿ ಇಟ್ಕೊಂಡೆ ಪ್ರತಿಯೊಂದು ಆ್ಯಕ್ಷನ್ಸ್ಗಳನ್ನು ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಬಹುಮುಖ್ಯವಾಗಿ ಹೇಳಿದ್ರೆ ಈ ಪೊಪೈಸ್ ಫ್ಯಾಕ್ಟ್ರಿನಲ್ಲಿ ಯುವವರು ಕೂಡ ಬಂದು ಸಾಕಷ್ಟು ಬಾರಿ ಇಲ್ಲಿ ತಾಲೀಮ್ ನಡೆಸಿದ್ದಾರೆ ಅಂತ. ಅದ್ರ ಜೊತೆ ನೀವು ಕೊರಿಯೋಗ್ರಾಫ್ ಮಾಡೋ ಸ್ಟೈಲ್ ಸಿಕ್ಕಾಪಟ್ಟೆ ಇಷ್ಟ ಇಂಡಸ್ಟ್ರಿನಲ್ಲಿ. ಯಾಕಂದರೆ ಆ್ಯಕ್ಷನ್ಸ್ಗೆ ಹೋಗೋಕ್ಕೂ ಮೊದಲೇ ಸೀನ್ ಥರ ನೀವು ಅದೊಂದು ಸೃಷ್ಟಿ ಮಾಡಿರ್ತೀರ. ಅಂದರೆ ಆ್ಯಕ್ಷನ್ಸ್ ಹಿಂಗೆ ಇರುತ್ತೆ, ಹೀರೋ ಇಲ್ಲಿರ್ತಾರೆ, ಈ ಥರದೊಂದು ಆ್ಯಕ್ಷನ್ಸ್ ಆಗುತ್ತೆ, ಹಿಂಗೆ ಪರ್ಟಿಕ್ಯುಲರ್ ಆಗಿರುತ್ತೆ. ಆ ಒಂದು ರಿಸರ್ಚ್ ಅವ್ರಿಗೆ ಎಷ್ಟು ಖುಷಿ ಕೊಡ್ತು, ಮತ್ತು ಇಲ್ಲಿ ಬಂದು ಅವ್ರಿಗೂ ಆ ವರ್ಕೌಟ್ ಮಾಡ್ತದಲ್ಲಿ ಒಂದಷ್ಟು ತಾಲೀಮ್ ನಡೆಸಿದಲ್ಲಿ ಹೇಗಿತ್ತು ಅಂತ? ಪಾಪಾಯ್ಸ್ ಫ್ಯಾಕ್ಟ್ರಿ ಇದು ನನ್ನ ಆ್ಯಕ್ಷನ್ ಕೊರಿಯೋಗ್ರಫಿ ಮಾಡೋದಕ್ಕೆ, ರಿಹರ್ಸಲ್ ಮಾಡೋದಕ್ಕೆ ಅಂತಲೇ ಇದು ನಾನು ರೆಡಿ ಮಾಡ್ಕೊಂಡಿದ್ದು. ಇದು ಒನ್ ಆಫ್ ದ ಮೇಜರ್ ರೀಸನ್ ನಾನು ಇದು ಕ್ರಿಯೇಟ್ ಮಾಡೋದಕ್ಕೆ ಯುವ ಸರನ್ನು ನನಗೆ ಮೇಜರ್ ರೀಸನ್ನು. ಯಾಕಂದರೆ ಈ ಸಿನಿಮಾದಲ್ಲಿ ರಿಹರ್ಸಲ್ಸ್ಗಳು ಜಾಸ್ತಿನೇ ಇದ್ದಿದ್ದರಿಂದ ಎಲ್ಲವನ್ನು ಪ್ರಿವೈಸ್ ಮಾಡಬೇಕಾಗಿತ್ತು. ಮುಂಚೆ ಎಲ್ಲ ನಾನು ರಿಹರ್ಸ್ ಮಾಡಬೇಕಂದ್ರೆ ಗ್ರೌಂಡಲ್ಲಿ, ಸೊ ಆ ಥರ ಅಥವಾ ಪಾರ್ಕಲ್ಲಿ, ಸೊ ಅಲ್ಲೆಲ್ಲ ಹೋಗಿ ನಾನು ಕೊರಿಯೋಗ್ರಾಫ್ ಮಾಡ್ತಾಯಿದ್ದೆ. ಎಲ್ಲ ಸಿನಿಮಾಗಳಿಗೂ ನಾನು ಪ್ರಿವೈಸ್ ಮಾಡಿಬಿಡ್ತೀನಿ. ಪ್ರೀವಿಯಸ್ಸೇ ಹೆಂಗೆ ಬರುತ್ತೆ, ಏನು ಬರುತ್ತೆ ಅನ್ನೋದನ್ನು ನಾವು ಒಂದಷ್ಟು ಜನ ಫೈಟರ್ಸ್ಗಳನ್ನ ಇಟ್ಟು, ಮತ್ತು ನಾನು ಖುದ್ದು ಹೀರೋ ಪೋರ್ಷನ್ ಮಾಡಿ ಎಲ್ಲವನ್ನು ಶೂಟ್ ಮಾಡಿ ಎಡಿಟ್ ಮಾಡಿ ಇದನ್ನು ನಾವು ಸಿನಿಮಾದಲ್ಲಿ ದೊಡ್ಡ ಸ್ಕೇಲ್ನಲ್ಲಿ ಮಾಡೋದು. ಇದು ನನ್ನ ಪ್ಯಾಟರ್ನ್. ಯಾವುದೇ ಸಿನಿಮಾಗೂ ಪ್ಲ್ಯಾನಿಂಗ್ ನನಗೆ ತುಂಬ ಮುಖ್ಯ. ನಾನು ಬಜೆಟ್ ಮೇಲೆ ಡ್ರಿವನ್ ಆಗೋಲ್ಲ, ಯಾವಾಗ್ಲೂ ಪ್ಲ್ಯಾನಿಂಗ್ ಮೇಲೆ ಡ್ರಿವನ್ ಆಗುವಂಥ ಕೊರಿಯೋಗ್ರಾಫರ್ ಅಂತ ಹೇಳ್ತಾರೆ. ನಾನು ಅದನ್ನೇ ನಂಬಿದ್ದೀನಿ. ಸೊ ಅದೇ ಥರ ಇದು ಯುವ ಬಂದಾಗಲೂ ನಾನು ಎಲ್ಲವನ್ನು ಪ್ಲ್ಯಾನ್ ಮಾಡಿ ಬಿಫೋರೇ ರಿಹರ್ಸ್ ಮಾಡಬೇಕಾಗಿತ್ತು. ಯುವ ಸರ್ನ ಇಟ್ಕೊಂಡು ಜಾಸ್ತಿ ರಿಹರ್ಸ್ ಮಾಡಬೇಕಾಗಿತ್ತು. ಸೊ ಬಟ್ ನನಗೆ ಗ್ರೌಂಡಲ್ಲಿ, ಪಾರ್ಕಲ್ಲಿ ಅವ್ರನ್ನ ಕರ್ಕೊಂಡೋಗಿ ರಿಹರ್ಸ್ ಮಾಡಿಸೋದು ನನಗೆ ಅವ್ರಿಗೆ ಈಸ್ ಫೈನ್. ಅವರು ತುಂಬ ಸಿಂಪ್ಲಿಸಿಟಿ. ಬಟ್ ಸ್ಟಿಲ್ ನನಗೆ ಯಾಕೋ ಅದು ಸರಿ ಅಂತ ಅನ್ನಿಸ್ತಾ ಇದ್ದಿಲ್ಲ. ಮತ್ತು ನನಗೂ ಒಂದು ಮಾಡಬೇಕು ಅಂತಿತ್ತು. ಮತ್ತು ಓಕೆ, ನಾನು ಯುವಾಗೋಸ್ಕರ ಯುವಯಿಂದ ನಾನು ಶುರು ಹಚ್ಕೊಳ್ಳೋಣ ಈ ರಿಹರ್ಸಲ್ ಮಾಡೋದಕ್ಕೆ ಅಂತ ನನಗೆ ಅಂತಲೇ ಒಂದು ಸ್ಟುಡಿಯೋ ಕ್ರಿಯೇಟ್ ಮಾಡ್ಕೊಳ್ಳೋಣ. ಯಾವುದೇ ಆ್ಯಕ್ಷನ್ಸ್ಗಳನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡೋದು ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಇದನ್ನು ನಾನು ರೆಡಿ ಮಾಡಿದೆ. ಸೊ ನಮ್ಮ ಯುವದಲ್ಲಿ ಬರುವಂಥ ಎಲ್ಲ ಆ್ಯಕ್ಷನ್ಸ್ಗಳಿಗೂ ಇಲ್ಲೇ ನಾವು ರಿಹರ್ಸ್ ಮಾಡಿದ್ವಿ. ಸೊ ಯುವ ಸರನ್ನು ಬಂದು ಪ್ರತಿಯೊಂದು ಆ್ಯಕ್ಷನ್ಸ್ಗಳನ್ನು ರೋಪ್ಸಿಂದ ಹಿಡಿದು ಎಲ್ಲ ರಿಸ್ಕಿ ಶಾಟ್ಸ್ಗಳು, ದೊಡ್ಡ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಇದೆ. ಅದೆಲ್ಲ ರಿಹರ್ಸಲ್ ಇಲ್ಲದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ಆ್ಯಕ್ಷನ್ ಸೀಕ್ವೆನ್ಸ್ಗಳನ್ನೆಲ್ಲ ಇಲ್ಲೇ ನಾವು ಕಂಪ್ಲೀಟಾಗಿ ರಿಹರ್ಸ್ ಮಾಡಿ A to Z ಇಲ್ಲೇ ಪ್ರತಿಯೊಂದೂ ಶೂಟ್ ಮಾಡಿ ಅದನ್ನು ಎಡಿಟು ಮಾಡಿ, ಅಂದರೆ ನಮ್ಮ ಮೊಬೈಲ್ನಲ್ಲಿ ಶೂಟ್ ಮಾಡಿ ಎಡಿಟ್ ಮಾಡಿ ಎಲ್ಲವನ್ನೂ ನೋಡಿ ನಾವು ಶೂಟ್ಗೆ ಹೋಗ್ತಾಯಿದ್ವಿ. ಪ್ರತಿಯೊಂದು ರಿಹರ್ಸಲ್ ಆಗ್ತಾಯಿತ್ತು. ಸೊ ಯುವ ಸರನ್ನು ಖುದ್ದು ಅವ್ರದ್ದು ಒಂದು ಅವ್ರಿಗೆ ಅಂತಲೇ ಒಂದು ಸ್ಟುಡಿಯೋ ಟ್ರೈನಿಂಗ್ ಅಂತ ಸೆಟಪ್ ಮಾಡ್ಕೊಂಡಿದ್ದಾರೆ. ಬಟ್ ಸ್ಟಿಲ್ ನನಗೆ ದೊಡ್ಡ ಆ್ಯಕ್ಷನ್ಸ್ಗಳಿದ್ದಾಗ ಫೈಟರ್ಸ್ಗಳನ್ನೆಲ್ಲ ಕಂಬೈನ್ ಮಾಡಿ ಕೊರಿಯೋಗ್ರಾಫ್ ಮಾಡಬೇಕು ಅಂದಾಗ ನನಗೆ ಸ್ವಲ್ಪ ದೊಡ್ಡದಾಗಿ ಜಾಗ ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸರ್, ಇಲ್ಲಿ ಬನ್ನಿ ಅಂದಾಗ ಅವ್ರೂ ಖುಷಿಪಟ್ಟು ಬಂದು, ಸೊ ಇಲ್ಲೇ ನಾವು ತುಂಬ ಆ್ಯಕ್ಷನ್ಸ್ಗಳಿಗೆ ಇಲ್ಲೇ ಪ್ರಿವೈಸ್ ಮಾಡಿದ್ವಿ. ಪ್ಲ್ಯಾನಿಂಗ್ಸು ಅವ್ರ ರಿಹರ್ಸಲ್ಗಳೆಲ್ಲ ಮ್ಯಾಕ್ಸಿಮಮ್ ಯುವ ಸಿನಿಮಾದ ಎಲ್ಲ ಆ್ಯಕ್ಷನ್ಸ್ಗಳ ಕೊರಿಯೋಗ್ರಫಿ ವಿತ್ ಯುವ ಸರ್ ಎಲ್ಲ ಇಲ್ಲೇ ಜಾಸ್ತಿ ಆಗಿದ್ದು. ಆ ಖುಷಿ ಒಂದಿದೆ. ಇದು ಯಾವತ್ತಿಗೂ ನೆನಪಲ್ಲಿ ಉಳಿಯೋವಂಥದ್ದು ಈ ಜಾಗ. ಅದು ಸಂತೋಷ್ ಸರ್ ಆಗಲಿ, ಟೋಟಲ್ ಎಂಟೈರ್ ಟೀಮ್ ಇಲ್ಲೇ ಬರ್ತಾಯಿದ್ವಿ. ಇಲ್ಲೇ ಬಂದು ಕೂತ್ಕೊಂಡು ಆ್ಯಕ್ಷನ್ ವಿಷಯಗಳನ್ನ ಡಿಸ್ಕಸ್ ಮಾಡೋದು. ಸೊ ಮತ್ತು ಅದನ್ನು ಒಂದೊಂದನ್ನು ಕೊರಿಯೋಗ್ರಾಫ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಹೇಗೆ ಕಾಣ್ತಾ ಇದೆ ಎಲ್ಲವನ್ನೂ ಡಿಸ್ಕಸ್ ಇಲ್ಲೇ ಮಾಡ್ತಾಯಿದ್ವಿ. ಸೊ ಆ ನೆನಪುಗಳೆಲ್ಲ ಇಲ್ಲಿ ಜಾಸ್ತಿನೇ ಇದೆ.